ನಮಸ್ಕಾರ. ಸಮಸ್ತ ಕರುನಾಡಿನ ಜನತೆಗೆ ಹಾಗೂ ದೇಶ ವಿದೇಶಗಳಲ್ಲಿ ನೆಲೆಸಿರುವ ನಮ್ಮೆಲ್ಲ ಪ್ರೀತಿಯ ಪಾಪ್ಯುಲರ್ ಕನ್ನಡ ಟಿವಿ ವೀಕ್ಷಕರಿಗೆ ಮುಂಬರುವ ಪರಾಭವ ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅಂದ್ರೇ ಹೊಸ ಯುಗದ ಆದಿ. ಹಳೆಯ ಕಹಿ ಘಟನೆಗಳನ್ನು ಮರೆತು ಹೊಸ ಭರವಸೆಯ ಸಿಹಿಯನ್ನು ಸವಿಯುವ ಸಮಯವಿದು. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ವೀಕ್ಷಕರೇ, ಕಾಲಚಕ್ರ ಉರುಳುತ್ತವೆ ಇರುತ್ತದೆ. ನಿನ್ನೆ ಇದ್ದ ಹಗಲು ಇಂದು ಇರುವುದಿಲ್ಲ, ಇಂದು ಇರುವ ಇರುಳು ನಾಳೆ ಇರುವುದಿಲ್ಲ. ಗ್ರಹಗತಿಗಳ ಬದಲಾವಣೆಯೇ ನಮ್ಮ ಜೀವನದಲ್ಲಿ ಏರಿಳಿತಗಳಿಗೆ ಕಾರಣ. ಕಳೆದ ಕ್ರೋಧಿ ನಾಮ ಸಂವತ್ಸರದಲ್ಲಿ ನಾವು ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದೇವೆ. ಈಗ ಕಾಲ ಬದಲಾಗಿದೆ. 2026-27ನೇ ಸಾಲಿನ ಹೊಸ ಸಂವತ್ಸರಕ್ಕೆ ಪರಾಭವ ಎಂದು ಹೆಸರಿಡಲಾಗಿದೆ. ಇವತ್ತಿನ ನಮ್ಮ ಈ ವಿಶೇಷ ಸಂಚಿಕೆಯಲ್ಲಿ ನಾವು ದ್ವಾದಶ ರಾಶಿಗಳ ಪೈಕಿ ಅತ್ಯಂತ ತೇಜಸ್ವಿ ರಾಶಿ, ಕಾಡಿನ ರಾಜನಂತೆ ಗಾಂಭೀರ್ಯದಿಂದ ಬದುಕಲು ಇಷ್ಟಪಡುವ ಸಿಂಹ ರಾಶಿಯವರ ಭವಿಷ್ಯ ಹೇಗಿರಲಿದೆ ಎಂಬುದನ್ನು ಸಂಪೂರ್ಣವಾಗಿ ನೋಡಲಿದ್ದೇವೆ. ಸಿಂಹ ರಾಶಿಯವರೇ, ಸ್ವಲ್ಪ ಎಚ್ಚರ. ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ವರ್ಷದ ನಿಮ್ಮ ಜಾತಕದ ಲೆಕ್ಕಾಚಾರ ಬಹಳ ವಿಚಿತ್ರವಾಗಿದೆ. ಒಂದು ಕಡೆ ಅದೃಷ್ಟ ಕೈಬೀಸಿ ಕರೆಯುತ್ತಿದ್ದರೆ ಇನ್ನೊಂದು ಕಡೆ ಕಠಿಣ ಪರೀಕ್ಷೆಗಳು ಕಾದಿವೆ. ನಿಮ್ಮ ಆದಾಯ ಎಷ್ಟಿರುತ್ತೆ, ಖರ್ಚು ಹೇಗಿರುತ್ತೆ, ಸಮಾಜದಲ್ಲಿ ನಿಮಗೆ ಸಿಗುವ ಗೌರವ ಎಷ್ಟು, ಅಷ್ಟೇ ಪ್ರಮಾಣದ ಅವಮಾನವೂ ಕಾದಿದೆಯಾ? ಶನಿ ಮಹಾತ್ಮ ನಿಮ್ಮ ರಾಶಿಗೆ ಎಲ್ಲಿ ಸ್ಥಾನ ಪಡೆದಿದ್ದಾನೆ? ಗುರುಬಲದ ಕಥೆ ಏನು? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇಲ್ಲಿದೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಕೊನೆಯಲ್ಲಿ ನಾನು ತಿಳಿಸುವ ಸರಳ ಪರಿಹಾರಗಳು ನಿಮ್ಮ ಇಡೀ ವರ್ಷದ ಸಂಕಷ್ಟಗಳನ್ನು ದೂರ ಮಾಡುವ ಶಕ್ತಿ ಹೊಂದಿದೆ. ಬನ್ನಿ ತಡ ಮಾಡದೆ ಸಿಂಹ ರಾಶಿಯವರ ಪರಾಭವ ನಾಮ ಸಂವತ್ಸರದ ಸಮಗ್ರ ಭವಿಷ್ಯವನ್ನು ತಿಳಿಯೋಣ. ಸಿಂಹ ರಾಶಿ, ಪರಾಭವ ನಾಮ ಸಂವತ್ಸರ. ಪರದೆಯ ಮೇಲೆ ಪಠ್ಯ. ಆದಾಯ 5, ವ್ಯಯ 5, ರಾಜಪೂಜ್ಯ 7, ಅವಮಾನಂ 7. ಮೊದಲಿಗೆ ಈ ವರ್ಷದ ನಿಮ್ಮ ಜಾತಕ ಸ್ಕೋರ್ ಕಾರ್ಡ್ ಅಥವಾ ಪಂಚಾಂಗದ ಅಂಕಿ ಅಂಶಗಳು ಏನನ್ನು ಹೇಳುತ್ತವೆ ಎಂದು ನೋಡೋಣ. ಸಿಂಹರಾಶಿಯವರೇ, ಈ ಸಂಖ್ಯೆಗಳನ್ನು ದಯವಿಟ್ಟು ಗಮನವಿಟ್ಟು ಕೇಳಿ. ಆದಾಯ ಅಂದರೆ ಇನ್ಕಮ್ 5, ವ್ಯಯ ಎಕ್ಸ್ಪೆನ್ಸಸ್ 5, ರಾಜಪೂಜ್ಯಂ ಹಾನರ್ 7, ಅವಮಾನಂ ಡಿಸ್ಹಾನರ್ 7. ಇದರ ಗೂಢಾರ್ಥವೇನು ಗೊತ್ತಾ? ಗಮನಿಸಿ. ಆದಾಯ 5 ಇದೆ, ಅದಕ್ಕೆ ಸರಿಯಾಗಿ ವ್ಯಯ ಅಂದರೆ ಖರ್ಚು ಕೂಡ 5 ಇದೆ. ಇದರರ್ಥ ಈ ವರ್ಷ ಹಣಕಾಸಿನ ಹರಿವು ಚೆನ್ನಾಗಿಯೇ ಇರುತ್ತದೆ. ಹಣ ಬರುವುದಕ್ಕೇನು ತೊಂದರೆ ಇಲ್ಲ. ಆದರೆ ಬಂದ ಹಣ ಕೈಯಲ್ಲಿ ನಿಲ್ಲುವುದೇ ದೊಡ್ಡ ಸವಾಲು. ಬಲಗೈಯಲ್ಲಿ ದುಡ್ಡು ಬಂದರೆ ಎಡಗೈಯಲ್ಲಿ ಖರ್ಚಾಗಲು ದಾರಿಗಳು ಸಿದ್ಧವಾಗಿರುತ್ತವೆ. ಉಳಿತಾಯ ಮಾಡುವುದು ಈ ವರ್ಷ ನಿಮಗೆ ಕಷ್ಟವಾಗಬಹುದು. ಹಾಗಾಗಿ ಆರ್ಥಿಕ ಶಿಸ್ತು ಬಹಳ ಮುಖ್ಯ. ಇನ್ನು ಅತ್ಯಂತ ಮುಖ್ಯವಾದ ವಿಚಾರವೆಂದರೆ ರಾಜಪೂಜ್ಯ ಮತ್ತು ಅವಮಾನಂ ಎರಡೂ ಕೂಡ ಸಮಾನವಾಗಿ ಅಂದರೆ 7 ಮತ್ತು 7 ಇದೆ. ಇದು ಬಹಳ ಎಚ್ಚರಿಕೆಯ ಗಂಟೆ. ಸಮಾಜದಲ್ಲಿ ನಿಮಗೆ ಗೌರವ ಸಿಗುವ ಸ್ಥಾನಮಾನ ಎಷ್ಟಿರುತ್ತದೆಯೋ ಅಷ್ಟೇ ಪ್ರಮಾಣದ ಅಪವಾದ ಅಥವಾ ಅವಮಾನ ಬರುವ ಸಾಧ್ಯತೆಯೂ ಇರುತ್ತದೆ. ಜನ ನಿಮ್ಮನ್ನು ಒಂದು ಕ್ಷಣ ತಲೆ ಮೇಲೆ ಹೊತ್ತು ಮೆರೆಸಬಹುದು, ಆದರೆ ಸಣ್ಣ ತಪ್ಪು ನಡೆದರೂ ಮರುಕ್ಷಣವೇ ನಿಮ್ಮನ್ನು ಟೀಕಿಸಲು ಹಿಂದೇಟು ಹಾಕುವುದಿಲ್ಲ. ಆದ್ದರಿಂದ ಈ ವರ್ಷ ನಿಮ್ಮ ಪ್ರತಿ ನಡೆ ಮತ್ತು ನುಡಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಗ್ರಹಗಳ ಸಂಚಾರ, ಪ್ಲಾನೆಟರಿ ಮೂಮೆಂಟ್ಸ್. ಈಗ ಮುಖ್ಯವಾದ ವಿಚಾರಕ್ಕೆ ಬರೋಣ, ಅದೇ ಗ್ರಹಗಳ ಸಂಚಾರ. ಈ ಪರಾಭವ ಸಂವತ್ಸರದಲ್ಲಿ ಶನಿ, ಗುರು, ರಾಹು ಮತ್ತು ಕೇತುಗಳ ಸ್ಥಾನ ಪಲ್ಲಟ ನಿಮ್ಮ ಜೀವನದ ಮೇಲೆ ನೇರ ಪರಿಣಾಮ ಬೀರಲಿದೆ. 1. ಶನಿ, ಸ್ಯಾಟ್ರನ್. ಶನಿ ಮಹಾತ್ಮ ಈ ವರ್ಷ ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಸಂಚರಿಸಲಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನು ಅಷ್ಟಮ ಶನಿ ಎಂದು ಕರೆಯುತ್ತಾರೆ. ಇದು ಸ್ವಲ್ಪ ಕಠಿಣ ಸಮಯ. ಅಷ್ಟಮ ಶನಿ ಕಷ್ಟದ ಗಣಿ ಎನ್ನುವ ಮಾತಿದೆ. ಆರೋಗ್ಯದಲ್ಲಿ ಏರುಪೇರು, ಕೆಲಸದಲ್ಲಿ ಅಡೆತಡೆಗಳು ಮತ್ತು ಅನಾವಶ್ಯಕ ಭಯ ನಿಮ್ಮನ್ನು ಕಾಡಬಹುದು. ಆದರೆ ಹೆದರಬೇಡಿ. ಸರಿಯಾದ ಪರಿಹಾರ ಮತ್ತು ದೈವ ಭಕ್ತಿ ಇದ್ದರೆ ಶನಿಯ ಅನುಗ್ರಹವನ್ನು ಪಡೆಯಬಹುದು. 2. ಗುರು, ಜುಪಿಟರ್. ಸಂತಸದ ಸುದ್ದಿ ಏನೆಂದರೆ, ವರ್ಷದ ಮೊದಲಾರ್ಧದಲ್ಲಿ ಗುರು ಗ್ರಹ ನಿಮ್ಮ ರಾಶಿಯ ಲಾಭಸ್ಥಾನದಲ್ಲಿ 11ನೇ ಮನೆಯಲ್ಲಿ ಇರುತ್ತಾನೆ. ಇದು ಸುವರ್ಣಕಾಲ. 2020 ಜೂನ್ವರೆಗೆ ಗುರು ನಿಮಗೆ ಭರಪೂರ ಯಶಸ್ಸನ್ನು ನೀಡಲಿದ್ದಾರೆ. ಆದರೆ ತದನಂತರ ಗುರು 12ನೇ ಮನೆಗೆ ಪ್ರವೇಶಿಸುತ್ತಾನೆ. ಆಗ ಖರ್ಚು ಹೆಚ್ಚಾಗಬಹುದು ಅಥವಾ ದೂರದ ಊರುಗಳಿಗೆ ಅಲೆದಾಟ ಹೆಚ್ಚಾಗಬಹುದು. 3. ರಾಹು ಕೇತು. ರಾಹು 7ನೇ ಮನೆಯಲ್ಲಿ ಕಳತ್ರ ಸ್ಥಾನ ಮತ್ತು ಕೇತು ನಿಮ್ಮ ರಾಶಿಯಲ್ಲೇ ಜನ್ಮರಾಶಿ ಸಂಚಾರ ಮಾಡಲಿದ್ದಾರೆ. ಇದರಿಂದ ಮನಸ್ಸಿನಲ್ಲಿ ಗೊಂದಲ, ವೈವಾಹಿಕ ವಿಷಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ ಇದೆ.
ಹಾಗಾದರೆ ಈ ಗ್ರಹಗಳ ಬದಲಾವಣೆಯಿಂದ ನಿಮ್ಮ ಜೀವನದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನೇನು ಬದಲಾವಣೆಗಳಾಗಲಿವೆ? ಇಲ್ಲಿದೆ ಸಂಪೂರ್ಣ ವಿವರ. ಉದ್ಯೋಗ ಮತ್ತು ವೃತ್ತಿ ಜೀವನ, ಕೆರಿಯರ್ ಆ್ಯಂಡ್ ಪ್ರೊಫೆಷನ್. ಉದ್ಯೋಗಸ್ಥರೇ, ನಿಮಗೆ ಈ ವರ್ಷ ಮಿಶ್ರ ಫಲಿತಾಂಶಗಳು ಕಾದಿದೆ. ವಿಶೇಷವಾಗಿ IT, ಸಾಫ್ಟ್ವೇರ್, ಬ್ಯಾಂಕಿಂಗ್ ಅಥವಾ ಸರ್ಕಾರಿ ವಲಯದಲ್ಲಿರುವ ಸಿಂಹ ರಾಶಿಯವರಿಗೆ ವರ್ಷದ ಮೊದಲ 6 ತಿಂಗಳು ಅಂದರೆ ಯುಗಾದಿಯಿಂದ ಜೂನ್ ಜುಲೈವರೆಗೆ ಅತ್ಯುತ್ತಮವಾಗಿರಲಿದೆ. 11ನೇ ಮನೆಯಲ್ಲಿರುವ ಗುರುಗ್ರಹವು ನಿಮಗೆ ಬಡ್ತಿ ಪ್ರಮೋಷನ್ ಕೊಡಿಸಬಹುದು ಅಥವಾ ಸಂಬಳದಲ್ಲಿ ಹೆಚ್ಚಳವಾಗಬಹುದು. ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನ ಮೆಚ್ಚಿಕೊಳ್ಳುತ್ತಾರೆ. ಆದರೆ ಯಾವಾಗ ಗುರು 12ನೇ ಮನೆಗೆ ಹೋಗುತ್ತಾನೋ ಮತ್ತು ಶನಿ 8ನೇ ಮನೆಯಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳುತ್ತಾನೋ ವರ್ಷದ ದ್ವಿತೀಯಾರ್ಧದಲ್ಲಿ, ಆಗ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಕಚೇರಿಯಲ್ಲಿ ರಾಜಕೀಯ, ಆಫೀಸ್ ಪೊಲಿಟಿಕ್ಸ್ ನಡೆಯಬಹುದು. ನಿಮ್ಮ ಜೊತೆಗಿರುವವರೇ ನಿಮ್ಮ ಬಗ್ಗೆ ದೂರು ಹೇಳಬಹುದು. ಕೆಲಸದ ಸ್ಥಳಗಳಲ್ಲಿ ಅನಾವಶ್ಯಕವಾಗಿ ನಿಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳು ಬರುವ ಸಾಧ್ಯತೆ ಇದೆ. ನೆನಪಿರಲಿ, ಅವಮಾನ ಸಂಖ್ಯೆ 7 ಇದೆ. ಬೇಡದ ವರ್ಗಾವಣೆ, ಟ್ರಾನ್ಸ್ಫರ್ ಅಥವಾ ಕೆಲಸದ ಒತ್ತಡ ಹೆಚ್ಚಾಗುವ ಭಯ ಇರುತ್ತದೆ. ಕಿವಿಮಾತು: ಕೆಲಸ ಬಿಡುವ ಆಲೋಚನೆ ಸದ್ಯಕ್ಕೆ ಮಾಡಬೇಡಿ. ಈ ವರ್ಷ ಹೊಸ ಕೆಲಸ ಸಿಗುವುದು ಸ್ವಲ್ಪ ಕಷ್ಟವಾಗಬಹುದು. ಈಗಿರುವ ಕೆಲಸವನ್ನೇ ಉಳಿಸಿಕೊಳ್ಳುವುದು ಬುದ್ಧಿವಂತಿಕೆ. ಕಚೇರಿಯಲ್ಲಿ ಯಾರ ಬಗ್ಗೆಯೂ ಗಾಸಿಪ್ ಮಾತನಾಡಬೇಡಿ. ನಿಮ್ಮ ಕೆಲಸವಾಯಿತು ನೀವಾಯಿತು ಎಂದು ಇರುವುದೇ ಲೇಸು. ಸ್ವಯಂ ಉದ್ಯೋಗ ಮತ್ತು ವ್ಯಾಪಾರ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಬಿಸ್ನೆಸ್. ವ್ಯಾಪಾರಸ್ಥರೇ, ಉದ್ಯಮಿಗಳೇ, ನಿಮಗೆ ಈ ಪರಾಭವ ಸಂವತ್ಸರ ಹೇಗಿರಲಿದೆ ಗೊತ್ತಾ? ನೋಡಿ, ನಿಮ್ಮ ಆದಾಯ 5 ಮತ್ತು ವ್ಯಯ 5 ಇರುವುದರಿಂದ ವ್ಯಾಪಾರದಲ್ಲಿ ಹಣದ ಹರಿವಿಗೆ ತೊಂದರೆಯಿಲ್ಲ. ರೊಟೇಷನ್ ಚೆನ್ನಾಗಿ ಆಗುತ್ತದೆ. ಆದರೆ ಲಾಭಾಂಶವನ್ನು ಉಳಿಸುವುದು ಕಷ್ಟ. ಬಂದ ಹಣ ಬಂದ ದಾರಿಯಲ್ಲೇ ಖರ್ಚುಗಳಿಗೆ ಹೋಗುತ್ತಿರುತ್ತದೆ. ನೀವು ಯಾವುದಾದರೂ ಹೊಸ ಶಾಖೆ, ಬ್ರಾಂಚ್ ತೆರೆಯಬೇಕೆಂದಿದ್ದರೆ ಅಥವಾ ವ್ಯಾಪಾರವನ್ನು ವಿಸ್ತರಿಸಬೇಕೆಂದಿದ್ದರೆ ದಯವಿಟ್ಟು ವರ್ಷದ ಮೊದಲಾರ್ಧದಲ್ಲಿ ಅಂದರೆ ಜೂನ್ ತಿಂಗಳ ಒಳಗಡೆ ಮಾಡಿಕೊಳ್ಳಿ. ಪಾಲುದಾರಿಕೆ, ಪಾರ್ಟ್ನರ್ಶಿಪ್. ವ್ಯವಹಾರ ಮಾಡುವವರು ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ 7ನೇ ಮನೆಯಲ್ಲಿ ರಾಹು ಇದ್ದಾನೆ. ಪಾಲುದಾರರ ಜೊತೆ ಮನಸ್ತಾಪ, ಅನುಮಾನ ಬರುವ ಸಾಧ್ಯತೆ ಇದೆ. ಅವರು ನಿಮ್ಮನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ನಿಮಗೆ ಅನ್ನಿಸಬಹುದು ಅಥವಾ ನಿಜವಾಗಿಯೂ ಮೋಸ ಹೋಗುವ ಸಾಧ್ಯತೆಯೂ ಇರುತ್ತದೆ. ಎಲ್ಲ ಲೆಕ್ಕಪತ್ರಗಳನ್ನು ನೀವೇ ಸ್ವತಃ ಪರಿಶೀಲಿಸುವುದು ಉತ್ತಮ. ಅಷ್ಟಮ ಶನಿ ಇರುವುದರಿಂದ ಸಾಲದ ಸುಳಿಗೆ ಸಿಲುಕಬೇಡಿ. ಹೊಸದಾಗಿ ದೊಡ್ಡ ಮಟ್ಟದ ಸಾಲ ಮಾಡಿ ಬಂಡವಾಳ ಹೂಡಿಕೆ ಮಾಡಲು ಇದು ಸೂಕ್ತ ಸಮಯವಲ್ಲ. ಷೇರು ಮಾರುಕಟ್ಟೆಯಲ್ಲಿ, ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಮಾಡುವವರು ದೀರ್ಘಕಾಲದ ಹೂಡಿಕೆಗೆ ಒತ್ತು ಕೊಡಿ. ಊಹಾಪೋಹಕ ವ್ಯವಹಾರದಲ್ಲಿ ನಷ್ಟವಾಗುವ ಸಾಧ್ಯತೆ ಹೆಚ್ಚಿದೆ. ಸಿನಿಮಾ, ಮಾಧ್ಯಮ ಮತ್ತು ಕಲೆ, ಆಕ್ಟಿಂಗ್, ಮೀಡಿಯಾ ಆ್ಯಂಡ್ ಆರ್ಟ್ಸ್. ಕಲಾವಿದರೇ, ಮಾಧ್ಯಮ ಮಿತ್ರರೇ ಮತ್ತು ಗ್ಲಾಮರ್ ಪ್ರಪಂಚದಲ್ಲಿರುವವರೇ, ಸಿಂಹ ರಾಶಿಯವರಾದ ನಿಮಗೆ ಈ ವರ್ಷ ಒಂದು ಅದ್ಭುತ ಅವಕಾಶ ಕಾದಿದೆ. ಜೊತೆಗೆ ಒಂದು ಎಚ್ಚರಿಕೆಯೂ ಇದೆ. ನಾನು ಆಗಲೇ ಹೇಳಿದಂತೆ ನಿಮ್ಮ ರಾಜ್ಯ ಪೂಜ್ಯಂ ಸಂಖ್ಯೆ 7 ಇದೆ. ಇದರ ಅರ್ಥ ನಿಮಗೆ ಸಿಗಬೇಕಾದ ಪ್ರಚಾರ, ಖ್ಯಾತಿ ಮತ್ತು ಹೆಸರು ಈ ವರ್ಷ ಸಿಕ್ಕೇ ಸಿಗುತ್ತದೆ. ನಿಮ್ಮ ನಟನೆಯ ಸಿನಿಮಾ ಹಿಟ್ ಆಗಬಹುದು ಅಥವಾ ನಿಮ್ಮ ಕಲಾಕೃತಿಗಳು ಜನಮನ್ನಣೆ ಗಳಿಸಬಹುದು. ಟಿವಿ, ಮಾಧ್ಯಮಗಳಲ್ಲಿ ನಿಮ್ಮ ಹೆಸರು ವಿಜೃಂಭಿಸಲಿದೆ. ಆದರೆ ನಾಣ್ಯಕ್ಕೆ 2 ಮುಖಗಳಿದ್ದಂತೆ ಇಲ್ಲಿ ಅವಮಾನ ಕೂಡ 7 ಇದೆ ಎಂಬುದನ್ನು ಮರೆಯಬೇಡಿ. ರಾಜಕೀಯ ರಂಗ, ಪೊಲಿಟಿಷಿಯನ್ಸ್, ರಾಜಕಾರಣಿಗಳೇ, ಇದು ನಿಮಗೆ ನಿರ್ಣಾಯಕ ವರ್ಷ. ಸಿಂಹ ರಾಶಿಯ ರಾಜಕಾರಣಿಗಳಿಗೆ ಪರಾಭವ ಸಂವತ್ಸರವು ಮಿಶ್ರ ಫಲಗಳನ್ನು ತರಲಿದೆ. ರಾಜಪೂಜ್ಯಂ 7 ಇರುವುದರಿಂದ ಪಕ್ಷದ ವರಿಷ್ಠರಿಂದ ನಿಮಗೆ ಕರೆ ಬರಬಹುದು. ಉನ್ನತ ಸ್ಥಾನಮಾನ ಅಥವಾ ಮಂತ್ರಿಗಿರಿ ಸಿಗುವ ಯೋಗವೂ ಇದೆ. ಚುನಾವಣೆಯಲ್ಲಿ ಗೆಲ್ಲುವ ಯೋಗವಿದ್ದು ಜನಬೆಂಬಲ ಚೆನ್ನಾಗಿ ಸಿಗುತ್ತದೆ. ಆದರೆ ನಿಮ್ಮ ವಿರೋಧಿಗಳು ಸುಮ್ಮನೆ ಕೂರುವುದಿಲ್ಲ. ನಿಮ್ಮನ್ನು ಅಧಿಕಾರದಿಂದ ಕೆಳಗಿಳಿಸಲು ಒಳಸಂಚು ನಡೆಸಬಹುದು. ನಿಮ್ಮ ಹಳೆಯ ಪ್ರಕರಣಗಳು ಅಥವಾ ಹಗರಣಗಳು ಮತ್ತೆ ಮುನ್ನೆಲೆಗೆ ಬರುವ ಸಾಧ್ಯತೆ ಇದೆ. ಅಷ್ಟಮ ಶನಿಯ ಪ್ರಭಾವವಿರುವುದರಿಂದ ಕಾನೂನು ತೊಡಕುಗಳು, ಕೋರ್ಟ್ ಕೇಸುಗಳು ನಿಮ್ಮನ್ನು ಹೈರಾಣು ಮಾಡಬಹುದು. ನೀವು ನಂಬಿದವರೇ ನಿಮಗೆ ದ್ರೋಹ ಬಗೆಯಬಹುದು. ಆದ್ದರಿಂದ ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಕೃಷಿ ಮತ್ತು ರೈತರು, ಅಗ್ರಿಕಲ್ಚರ್. ನನ್ನ ರೈತ ಬಾಂಧವರೇ, ಅನ್ನದಾತರೇ, ನಿಮಗೆ ಈ ವರ್ಷ ಸಾಧಾರಣ ಫಲ. ಮಳೆ ಮತ್ತು ಬೆಳೆ ಈ ಬಾರಿ ತೃಪ್ತಿಕರವಾಗಿ ಇರುತ್ತದೆ. ಆದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರುವಾಗ ಏನಾದರೂ ಅಡೆತಡೆ ಎದುರಾಗಬಹುದು. ಅತಿಯಾದ ಮಳೆ ಅಥವಾ ಬೆಲೆ ಕುಸಿತದ ಸಮಸ್ಯೆ ಸುಗ್ಗಿ ಸಮಯದಲ್ಲಿ ಕಾಡಬಹುದು. ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಲಾಭದ ಪ್ರಮಾಣ ಹೆಚ್ಚಿದೆ.
ಜಮೀನು ವ್ಯಾಜ್ಯಗಳು ಅಥವಾ ಆಸ್ತಿ ಪಾಲು ಜಗಳಗಳು ಕೋರ್ಟ್ ಮೆಟ್ಟಿಲೇರಬಹುದು. ಅಷ್ಟಮ ಶನಿ ಇರುವುದರಿಂದ ಆಸ್ತಿ ವಿಚಾರದಲ್ಲಿ ಯಾವುದೇ ರಿಸ್ಕ್ ತೆಗೆದುಕೊಳ್ಳಬೇಡಿ. ಗಡಿ ವಿಚಾರವಾಗಿ ಅಕ್ಕಪಕ್ಕದವರೊಂದಿಗೆ ಜಗಳಕ್ಕೆ ಇಳಿಯಬೇಡಿ. ಹೊಸ ಬೋರ್ವೆಲ್ ಕೊರೆಸುವುದಿದ್ದರೆ ಅಥವಾ ಕೃಷಿ ಹೊಂಡ ಮಾಡುವುದಿದ್ದರೆ ಜೂನ್ ತಿಂಗಳ ಒಳಗಡೆ ಮಾಡಿಸಿ, ಅನಂತರ ನೀರಿನ ಸಮಸ್ಯೆ ಎದುರಾಗಬಹುದು. ಕೌಟುಂಬಿಕ ಜೀವನ ಮತ್ತು ಸಂಬಂಧಗಳು, ಫ್ಯಾಮಿಲಿ ಆ್ಯಂಡ್ ರಿಲೇಷನ್ಸ್. ಈಗ ಕುಟುಂಬದ ವಿಚಾರಕ್ಕೆ ಬರೋಣ. ಮನೆಯೇ ಮಂತ್ರಾಲಯ ಎನ್ನುತ್ತಾರೆ. ಆದರೆ ಈ ವರ್ಷ ಸಿಂಹ ರಾಶಿಯವರ ಮನೆಯಲ್ಲಿ ಶಾಂತಿ ಕಾಪಾಡಿಕೊಳ್ಳುವುದು ನಿಮ್ಮ ಕೈಯಲ್ಲೇ ಇದೆ. ರಾಹು 7ನೇ ಮನೆಯಲ್ಲಿ ಇರುವುದರಿಂದ ದಂಪತಿಗಳ ನಡುವೆ ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ತಾಪ ಉಂಟಾಗಬಹುದು. ನಾನು ಹೇಳಿದ್ದೇ ನಡೆಯಬೇಕು ಎನ್ನುವ ನಿಮ್ಮ ಸಿಂಹರಾಶಿಯ ಸಹಜ ಸ್ವಭಾವವನ್ನು ಈ ವರ್ಷ ಸ್ವಲ್ಪ ಬದಿಗಿಡಿ. ನಿಮ್ಮ ಸಂಗಾತಿಯ ಮಾತಿಗೂ ಬೆಲೆ ಕೊಡಿ. ಇಲ್ಲದಿದ್ದರೆ ಸಂಸಾರದಲ್ಲಿ ಬಿರುಕು ಮೂಡುವ ಸಾಧ್ಯತೆ ಇದೆ. ಇನ್ನು ಅವಿವಾಹಿತರಿಗೆ, ಅನ್ಮ್ಯಾರಿಡ್, ಮದುವೆ ಪ್ರಯತ್ನ ಮಾಡುತ್ತಿದ್ದರೆ ವರ್ಷದ ಮೊದಲಾರ್ಧದಲ್ಲಿ ಕಂಕಣ ಬಲ ಕೂಡಿ ಬರುವ ಸಾಧ್ಯತೆ ಇದೆ. ಆದರೆ ಜೂನ್ ನಂತರ ವಿವಾಹ ಮಾತುಕತೆಗಳಲ್ಲಿ ಸ್ವಲ್ಪ ವಿಳಂಬವಾಗಬಹುದು ಅಥವಾ ಅಡೆತಡೆಗಳು ಎದುರಾಗಬಹುದು. ಮನೆಯಲ್ಲಿ ಹಿರಿಯರ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ತಂದೆ ತಾಯಿ ಜೊತೆಗಿನ ಸಂಬಂಧ ಚೆನ್ನಾಗಿರುತ್ತೆ. ಆದರೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಪೋಷಕರಿಗೆ ಸ್ವಲ್ಪ ಚಿಂತೆ ಕಾಡಬಹುದು. ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ, ಸ್ಟೂಡೆಂಟ್ಸ್ ಆ್ಯಂಡ್ ಎಜುಕೇಷನ್. ವಿದ್ಯಾರ್ಥಿಗಳೇ, ಸ್ಟೂಡೆಂಟ್ಸ್, ಈ ವರ್ಷ ನಿಮಗೆ ಉತ್ತಮ ಫಲಿತಾಂಶ ಸಿಗಬೇಕಾದರೆ ಕಠಿಣ ಪರಿಶ್ರಮ ಅನಿವಾರ್ಯ. ವರ್ಷದ ಆರಂಭದಲ್ಲಿ ಗುರುಬಲ ಇರುವುದರಿಂದ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವಿರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯುವವರಿಗೆ ಇದು ಸುವರ್ಣಾವಕಾಶ. ಸರ್ಕಾರಿ ಉದ್ಯೋಗದ ಕನಸು ಕಾಣುವವರು ಈಗಲೇ ಪ್ರಯತ್ನ ಆರಂಭಿಸಿ. ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಬೇಕೆಂಬ ಸ್ಟಡಿ ಇನ್ ಅಬ್ರಾಡ್ ಆಸೆ ಇರುವವರಿಗೆ ಜೂನ್ ನಂತರ ಒಳ್ಳೆಯ ಯೋಗವಿದೆ. ವಿಸಾ ಮತ್ತು ಅಡ್ಮಿಷನ್ ಪ್ರಕ್ರಿಯೆಗಳು ಸುಗಮವಾಗಲಿದೆ. ಆದರೆ ಕೇತು ನಿಮ್ಮ ರಾಶಿಯಲ್ಲೇ ಜನ್ಮರಾಶಿ ಇರುವುದರಿಂದ ಓದುವಾಗ ಏಕಾಗ್ರತೆಯ ಕೊರತೆ ಕಾಡಬಹುದು. ಮನಸ್ಸು ಚಂಚಲವಾಗಬಹುದು. ಓದಲು ಕುಳಿತರೆ ನಿದ್ದೆ ಬರುವುದು ಅಥವಾ ಬೇರೆ ಆಲೋಚನೆಗಳು ಬರುವುದು ಸಹಜ. ಸಲಹೆ: ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಸರಸ್ವತಿ ಮಂತ್ರವನ್ನು ಪಠಿಸಿ. ಓದಲು ಆರಂಭಿಸಿ. ಮೊಬೈಲ್ ಬಳಕೆ ಕಡಿಮೆ ಮಾಡಿದರೆ ಯಶಸ್ಸು ನಿಮ್ಮದಾಗುತ್ತದೆ. ಆರೋಗ್ಯ, ಹೆಲ್ತ್. ವೀಕ್ಷಕರೇ, ಇದನ್ನು ದಯವಿಟ್ಟು ಗಂಭೀರವಾಗಿ ಪರಿಗಣಿಸಿ. ಆರೋಗ್ಯವೇ ಭಾಗ್ಯ ಎನ್ನುತ್ತಾರೆ. ಆದರೆ ಈ ಪರಾಭವ ಸಂವತ್ಸರದಲ್ಲಿ ಸಿಂಹ ರಾಶಿಯವರು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಯಾಮಾರಿದರೂ ಕಷ್ಟಪಡಬೇಕಾಗುತ್ತದೆ. ಯಾಕೆಂದರೆ ನಿಮಗೆ ಅಷ್ಟಮ ಶನಿ ನಡೆಯುತ್ತಿದೆ. ಶನಿ 8ನೇ ಮನೆಯಲ್ಲಿ ಇದ್ದಾಗ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ. ಮುಖ್ಯವಾಗಿ ಬೆನ್ನು ನೋವು, ಕೀಲು ನೋವು ಅಥವಾ ಎಲುಬಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ಉದರ ಸಂಬಂಧಿ ಸಮಸ್ಯೆಗಳು, ಜೀರ್ಣಕ್ರಿಯೆ, ಗ್ಯಾಸ್ಟ್ರಿಕ್ ಹೆಚ್ಚಾಗುವ ಸಾಧ್ಯತೆ ಇದೆ. ಹೊರಗಿನ ಆಹಾರ ಸೇವನೆಯನ್ನು ಆದಷ್ಟು ಕಡಿಮೆ ಮಾಡಿ. ವಾಹನ ಚಲಿಸುವಾಗ, ಡ್ರೈವಿಂಗ್ ಮಾಡುವಾಗ ದಯವಿಟ್ಟು ಹೆಲ್ಮೆಟ್ ಧರಿಸಿ. ಸೀಟ್ ಬೆಲ್ಟ್ ಹಾಕಿ. ವೇಗದ ಚಾಲನೆ ಬೇಡವೇ ಬೇಡ. ಸಣ್ಣ ಪುಟ್ಟ ಅಪಘಾತವಾಗುವ ಸಂಭವ ಇರುತ್ತದೆ. ನಿಮಗೆ ಈಗಾಗಲೇ ರಕ್ತದೊತ್ತಡ, BP, ಮಧುಮೇಹ ಅಂದರೆ ಶುಗರ್ ಇದ್ದರೆ ಪ್ರತಿ ತಿಂಗಳು ತಪಾಸಣೆ ಮಾಡಿಸಿ. ನಿರ್ಲಕ್ಷ್ಯ ಮಾಡಬೇಡಿ. ಕೇತು ರಾಶಿಯಲ್ಲಿ ಇರುವುದರಿಂದ ಮಾನಸಿಕ ಒತ್ತಡ, ಮೆಂಟಲ್ ಸ್ಟ್ರೆಸ್, ಇಲ್ಲದ ಭಯ, ಆತಂಕ ಕಾಡಬಹುದು. ದಿನಕ್ಕೆ ಕನಿಷ್ಠ 15 ನಿಮಿಷ ಯೋಗ ಮತ್ತು ಧ್ಯಾನ ಮಾಡುವುದು ನಿಮಗೆ ಕಡ್ಡಾಯ. ಅದೃಷ್ಟದ ಸಂಖ್ಯೆ, ದಿನ ಮತ್ತು ಬಣ್ಣ. ಲಕ್ಕಿ ಡೀಟೇಲ್ಸ್. ಈ ವರ್ಷ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಲು ಈ ಕೆಳಗಿನ ಅಂಶಗಳನ್ನು ಪಾಲಿಸಿ. ಅದೃಷ್ಟದ ಸಂಖ್ಯೆ, ಲಕ್ಕಿ ನಂಬರ್ 1 ಮತ್ತು 5. ಯಾವುದೇ ಮುಖ್ಯ ಕೆಲಸಕ್ಕೆ ಹೋಗುವಾಗ ಈ ಸಂಖ್ಯೆಗಳು ಬರುವಂತೆ ನೋಡಿಕೊಳ್ಳಿ. ಅದೃಷ್ಟದ ದಿನ, ಲಕ್ಕಿ ಡೇ, ಭಾನುವಾರ, ಸಂಡೇ ಮತ್ತು ಬುಧವಾರ, ವೆಡ್ನೆಸ್ಡೇ. ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಆರಂಭಿಸಿ. ಅದೃಷ್ಟದ ಬಣ್ಣ, ಲಕ್ಕಿ ಕಲರ್, ಕಿತ್ತಳೆ, ಆರೆಂಜ್, ಬಂಗಾರದ ಬಣ್ಣ, ಗೋಲ್ಡ್ ಮತ್ತು ಕೆಂಪು, ರೆಡ್. ಈ ಬಣ್ಣವನ್ನು ಧರಿಸಿ. ಕಪ್ಪು ಬಣ್ಣಗಳನ್ನು ಆದಷ್ಟು ಧರಿಸಬೇಡಿ. ಯಾಕೆಂದರೆ ಶನಿ ಪ್ರಭಾವ ಹೆಚ್ಚಿರುವುದರಿಂದ ಕಪ್ಪು ಬಣ್ಣ ಅಷ್ಟು ಒಳಿತಲ್ಲ. ಪರಿಹಾರಗಳು, ರೆಮಿಡೀಸ್. ವೀಕ್ಷಕರೇ, ಸಮಸ್ಯೆ ಎಂದ ಮೇಲೆ ಪರಿಹಾರ ಇದ್ದೇ ಇರುತ್ತೆ ಅಲ್ವಾ? ಈ ವರ್ಷದ ದೋಷಗಳನ್ನು ಕಡಿಮೆ ಮಾಡಿಕೊಳ್ಳಲು ಮತ್ತು ಅಷ್ಟಮ ಶನಿಯ ಕಾಟದಿಂದ ಪಾರಾಗಲು ನೀವು ಮಾಡಬೇಕಾದ ಸರಳ ಮತ್ತು ಶಕ್ತಿಯುತ ಪರಿಹಾರಗಳು ಇಲ್ಲಿವೆ. ಸಿಂಹ ರಾಶಿಯವರು ಈ ವರ್ಷ ಪರಿಹಾರಗಳನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಿದರೆ ಖಂಡಿತವಾಗಿಯೂ ಒಳಿತಾಗುತ್ತದೆ. 1. ಶನಿ ಶಾಂತಿ. ಶನಿ 8ನೇ ಮನೆಯಲ್ಲಿ ಇರುವುದರಿಂದ ಪ್ರತಿ ಶನಿವಾರ ತಪ್ಪದೆ ಶನಿ ದೇವಾಲಯಕ್ಕೆ ಹೋಗಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಅಥವಾ ಹತ್ತಿರದ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ. ಹನುಮಾನ್ ಚಾಲೀಸ್ ಓದಿದರೆ ಶನಿ ಯಾವತ್ತೂ ತೊಂದರೆ ಕೊಡುವುದಿಲ್ಲ. ಸಾಧ್ಯವಾದರೆ ಶನಿವಾರದಂದು ಬಡವರಿಗೆ, ಅಂಗವಿಕಲರಿಗೆ ಕಪ್ಪು ಬಟ್ಟೆ ಅಥವಾ ಆಹಾರವನ್ನು ದಾನ ಮಾಡಿ. 2. ಸೂರ್ಯಾರಾಧನೆ.
ಸಿಂಹರಾಶಿಯ ಅಧಿಪತಿ ಸೂರ್ಯದೇವ. ಹಾಗಾಗಿ ಪ್ರತಿದಿನ ಬೆಳಗ್ಗೆ ಸೂರ್ಯದೇವರಿಗೆ ನಮಸ್ಕಾರ ಮಾಡಿ ಅರ್ಘ್ಯ ಬಿಡಿ. ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಇದು ನಿಮಗೆ ಆರೋಗ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. 3. ಗಣಪತಿ ಪೂಜೆ. ಜನ್ಮರಾಶಿಯಲ್ಲಿರುವ ಕೇತುದೋಷ ನಿವಾರಣೆಗೆ ಗಣೇಶನ ಆರಾಧನೆ ಶ್ರೇಷ್ಠ. ಸಂಕಷ್ಟಹರ ಚತುರ್ಥಿಯಂದು ಗಣಪತಿಗೆ ಗರಿಕೆ ಅರ್ಪಿಸಿ ಪೂಜೆ ಸಲ್ಲಿಸಿ. 4. ಕುಲದೇವರ ಪ್ರಾರ್ಥನೆ. ಏನೇ ಕಷ್ಟ ಬಂದರೂ ನಮ್ಮನ್ನು ಕಾಯುವುದು ನಮ್ಮ ಕುಲದೇವರು. ವರ್ಷಕ್ಕೆ ಒಮ್ಮೆಯಾದರೂ ಕುಟುಂಬ ಸಮೇತ ನಿಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆ ಮಾಡಿಸಿ ಬನ್ನಿ. 5. ಮೃತ್ಯುಂಜಯ ಜಪ. ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿದ್ದರೆ ರುದ್ರಾಭಿಷೇಕ ಮಾಡಿಸಿ ಅಥವಾ ಓಂ ತ್ರಯಂಬಕಂ ಯಜಾಮಹೆ ಎಂಬ ಮೃತ್ಯುಂಜಯ ಮಂತ್ರವನ್ನು ಪಠಿಸಿ. ಶಿವನ ಆರಾಧನೆಯಿಂದ ಮೃತ್ಯು ಭಯ ಮತ್ತು ರೋಗ ಭಯ ದೂರವಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸಿಂಹ ರಾಶಿಯವರ 2026-27 ಪರಾಭವ ನಾಮ ಸಂವತ್ಸರದ ಯುಗಾದಿ ಪಂಚಾಂಗ ಫಲ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ವರ್ಷ ನಿಮಗೆ ಮಿಶ್ರ ಫಲಗಳ ವರ್ಷ. ಆರಂಭದಲ್ಲಿ ಸುಖ, ಮಧ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಹವಾಮಾನ 7 ಇದೆ ಎಂದು ಭಯಪಡಬೇಡಿ. ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ಅದೇ ರಾಜಪೂಜ್ಯಂ ಆಗಿ ಬದಲಾಗುತ್ತದೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತದೆ. ಧೈರ್ಯಂ ಸರ್ವತ್ರ ಸಾಧನಂ ಎನ್ನುವಂತೆ ನೀವು ಸಿಂಹದಂತೆ ಧೈರ್ಯವಾಗಿ ಮುನ್ನುಗ್ಗಿ ಎಷ್ಟೇ ಕಷ್ಟ ಬಂದರೂ ಎದೆಗುಂದದೆ ಎದುರಿಸಿ. ಜಯ ನಿಮ್ಮದಾಗುತ್ತದೆ. ಈ ಯುಗಾದಿ ನಿಮ್ಮ ಬಾಳಿನಲ್ಲಿ ಹೊಸ ಹರುಷ ತರಲಿ ಎಂದು ನಾನು ನಮ್ಮ ಪಾಪ್ಯುಲರ್ ಕನ್ನಡ ಟಿವಿ ತಂಡದ ಪರವಾಗಿ ಹಾರೈಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ರಾಶಿ ಬಗ್ಗೆ ಅಥವಾ ಬೇರೆ ಯಾವುದೇ ಪ್ರಶ್ನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯ ಭವಿಷ್ಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಪಾಪ್ಯುಲರ್ ಕನ್ನಡ ಟಿವಿ. ನಮಸ್ಕಾರ.